ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ರೆಸಿಪಿ ಏನು ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ. ಹಾಗೆ ನಾನಿಲ್ಲೊಂದು ತಂಬಳಿಯನ್ನು ಮಾಡ್ತಾಯಿದ್ದೀನಿ, ಸ್ಪೆಷಲ್ ಆಗಿರುವಂಥ ತಂಬಳಿ. ಹಾಗೆ ಅದಕ್ಕೆ ನಾನಿಲ್ಲಿ ಹಸಿ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದಾರೆ, ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ 1 ಕಪ್ಪಷ್ಟು, 1 ಈರುಳ್ಳಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸು, ಹಾಗೆ ಮೆಣಸು, ಒಣ ಮೆಣಸನ್ನು 4ರಿಂದ 5 ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಅಂಬೆ ಶುಂಠಿ, ಅಂಬೆ ಕೊಂಬು ಅಂತಲೂ ಕೂಡ ಕರೀತಾರೆ. ಈ ಶುಂಠಿ ತಂಬಳಿಯನ್ನು ಮಾಡ್ತಾರೆ. ನಾವು ಮಾಮೂಲಿ ಯೂಸ್ ಮಾಡ್ತೀವಲ್ಲ ಆ ಶುಂಠಿ ಅಲ್ಲ, ಇದು ಮಾವಿನಕಾಯಿ ಶುಂಠಿ ಅಂತಲೂ ಕರೀತಾರೆ. ಯಾಕೆಂದರೆ ಇದ್ರ ಅಂದರೆ ಪರಿಮಳ, ಅದನ್ನು ಮುರಿದ ತಕ್ಷಣ ಹಿಡಿದು ಪರಿಮಳ ಸ್ಮೆಲ್ ತೊಗೊಂಡ್ರೆ ಸೇಮ್ ಮಾವಿನಕಾಯಿ ಇದೇ ಪರಿಮಳ ಅಂತ ಬರುತ್ತೆ. ಅಷ್ಟಂತ ಮಾವಿನಕಾಯಿ ಅಂತಲೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಪರಿಮಳ ಇರುತ್ತೆ. ಇದರ ಪರಿಮಳ ಅಷ್ಟು ಸಖತ್ತಾಗಿರುತ್ತೆ, ಸೇಮ್ ಮಾವಿನಕಾಯಿ ಅಂತಲೇ ಅನಿಸುತ್ತೆ. ಮತ್ತು ಮಾವಿನಕಾಯಿ ತಂಬಳಿ ಮಾಡಿದಷ್ಟೇ ರುಚಿ ಕೊಡುತ್ತೆ, ಅದಕ್ಕಿಂತ ಡಬ್ಬಲ್ ರುಚಿ ಕೊಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಸಖತ್ತಾಗಿರುತ್ತೆ. ಈ ತಂಬಳಿಯನ್ನು ಯಾವ ರೀತಿ ಮಾಡೋದಂತಲೂ ಕೂಡ ನಾನು ತೋರಿಸ್ತೀನಿ. ನಾನು ಏನು ಸಾಮಗ್ರಿಯನ್ನು ತೋರಿಸಿದ್ದೆಲ್ಲ ಈಗ ಅದ್ರ ಜೊತೆಗೆ ನಾನಿಲ್ಲಿ ಇಷ್ಟೇ 2 ಪೀಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದಿಷ್ಟು 1 ಕಪ್ಪು ತೆಂಗಿನ ತುರಿಗೆ ನಾವು ಇದಿಷ್ಟು ಪೀಸನ್ನು ಹಾಕಿದರೆ ಸಾಕಾಗುತ್ತೆ ತಂಬಳಿಗೆ. ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಬೋದು. ನಾವು ಕಾಯಿಯನ್ನು ಎಷ್ಟು ಹಾಕ್ತೀವಿ ಅದ್ರ ಪ್ರಮಾಣದಲ್ಲಿ ನಾವಿಲ್ಲಿ ಆ ಶುಂಠಿಯನ್ನು ಹಾಕಿದರೆ ಆಯಿತು. ಹಾಗೆ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು, ಎಲ್ಲವೂ ಫ್ರೈ ಮಾಡ್ತಾಯಿಲ್ಲ. ನಾನಿಲ್ಲಿ ಜೀರಿಗೆ ಮತ್ತು ಅಂಬೆ ಶುಂಠಿಯನ್ನು ಫ್ರೈ ಮಾಡ್ತಾಯಿಲ್ಲ, ಅದನ್ನು ಹಸಿಯಾಗಿ ಹಾಕ್ಕೊಳ್ಬೇಕು. ಹಾಕೋಣಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಪೆಪ್ಪರ್ ಕಾಳು, ಒಣಮೆಣಸು ಮತ್ತು ತೆಂಗಿನ ತುರಿಯನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ನೋಡ್ತಾ ಇರ್ಬೋದು, ನೀವು ಬೇಕಾದರೆ ಒಣಮೆಣಸು ಬದಲಿಗೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಒಣಮೆಣಸು ಮತ್ತು ನಾನಿಲ್ಲಿ ಪೆಪ್ಪರ್ ಕಾಳನ್ನು ಬಳಸ್ತಾ ಇದ್ದೀನಿ ಅಷ್ಟೇ. ಹಾಗೆಲ್ಲವನ್ನು ಹಾಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ತಂಬಳಿ, ಮಾತ್ರ ಸಖತ್ತಾಗಿರುತ್ತೆ. ಎಷ್ಟು ಅನ್ನ ಬೇಕಾದ್ರೂ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ತಂಬಳಿನೂ ಕೂಡ ಮಾಡ್ಕೊಳ್ಬೋದು. ಹಾಗೆ ತಂಬಳಿ ಅಂತಂದರೆ ಸ್ವಲ್ಪ ತೆಳ್ಳಗೆ ಇದ್ರದ್ದು ಅಂಬೆ ಶುಂಠಿ ಚಟ್ನಿ ಕೂಡ ಮಾಡ್ತಾರೆ, ಅದು ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫ್ರೈ ಆಗ್ತಾಯಿದೆ. ಹಾಗೆ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸರಿ ತೆಂಗಿನ ತುರಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ದಿಢೀರಂತ ಆಗಿಬಿಡುತ್ತೆ. ತಂಬಳಿ ಜೊತೆಗೆ ಒಂದು ಮೀನು ಫ್ರೈ ಅಥವಾ ಏನಾದರೂ ಪಲ್ಯ ಇದ್ಬಿಟ್ರೆ, ಸೈಡಿಗೆ ಏನಾದ್ರು ಹಂಚ್ಕೊಳ್ಳೋಕೆ ಇದ್ಬಿಟ್ರೆ ಸಖತ್ತಾಗಿ ಊಟ ಮಾತ್ರ ಅಷ್ಟು ಗಮ್ಮತ್ತಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ತೆಂಗಿನ ತುರಿ ಎಲ್ಲವೂ ಫ್ರೈ ಆಗ್ತಾಯಿದೆ. ಹಾಗೆ ನಾನಿಲ್ಲಿ ಎಲ್ಲ ಫ್ರೈ ಮಾಡಿ ಆದಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಇದನ್ನು ಫ್ರೈಗೆ ಹಾಕಿಲ್ಲ, ಅಂದರೆ ಅಂಬೆ ಶುಂಠಿಯನ್ನು ಫ್ರೈಗೆ ಹಾಕಿಲ್ಲ, ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಪಾತ್ರೆಗೆ. ಹಾಗೆ ಜೀರಿಗೆಯನ್ನು ಕೂಡ ನಾನಿಲ್ಲಿ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈಗ ತೋರಿಸ್ತಾ ಇದ್ದೀನಿ. ಅಂದರೆ ಫ್ರೈ ಮಾಡಿದರೆ ಅದ್ರ ಫ್ಲೇವರ್ ಬೇರೆ ಥರ ಬಂದುಬಿಡುತ್ತೆ, ಆ ಕಾರಣಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಎಷ್ಟು ನುಣ್ಣಗೆ ಬೇಕು ನಾವು ಅಷ್ಟು ನುಣ್ಣಗೆ ನಾವು ಇದನ್ನು ರುಬ್ಕೊಂಡ್ರೆ ಆಯಿತು. ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ, ಒಂದೇ ಬಾರಿ ಹಾಕಲಿಕ್ಕೆ ಹೋಗಬೇಡಿ. ಹಾಗೆ ಇದಾಗಿದೆ ನಮಗೆ ತಂಬಳಿ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಿ ಕಡ್ಕೊಂಡ್ರೆ ಆಯ್ತು ಅಷ್ಟೇ. ನೋಡಿ, ರುಚಿಯಾದ ಅಂಬೆ ಶುಂಠಿಯ ತಂಬಳಿ ರೆಡಿ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.